Welcome back to Saga Stories of the RCB CSK KKR. ಇವಾಗ ನೋಡುವಂಥ ಫ್ರಾಂಚೈಸಿ SRH, ಯಾಕಂದರೆ ಪೋಸು ಕೂಡ ಜಾಸ್ತಿ ಇಟ್ಕೊಂಡಿರೋ ಜೊತೆಗೆ ಆಪ್ಷನಲ್ಲಿ ಕೂಡ ಜಾಸ್ತಿ ನಂಬರ್ ಆಫ್ ಪಿಕ್ಸ್ನ ಮಾಡಿದರೆ 10 ನಂಬರ್ ಆಫ್ ಪಿಕ್ಸ್ನ ಈ ಆಪ್ಷನಲ್ಲಿ ಮಾಡೋದು. ಓವರಾಲ್ ಆಗಿ 25 ಜನರ ಸ್ಕ್ವಾಡ್ ಇರೋದು. 15 ಜನ ಇದ್ದರು, 10 ಜನ ಹೊಸ್ದಾಗಿ ತಗೊಂಡು 25 ಜನನ ಮಾಡ್ಕೊಂಡು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 30 ಲಕ್ಷದ ಬೇಸ್ ಪೇಜ್ ಇರುವಂಥ ಪ್ಲೇಯರ್ಸ್ಗಳನ್ನ ಸುಮಾರು ಜನನ ತಗೊಂಡಿದ್ದಾರೆ ಇವರು. ಒಂಥರ ನೋಡಿ ಇವ್ರು ಹೆಂಗಿದ್ರು ಅಂತಂದರೆ ಎಲ್ಲರಿಗೂ ಆಟ ಆಡಿಸ್ಬಿಟ್ರು. CSK ಅವ್ರಿಗೆ ಆಟ ಆಡಿಸಿದ್ರು, ಜೊತೆಗೆ ಲಕ್ನೋ ಅವ್ರಿಗೆ ಆಟ ಆಡಿಸಿದ್ರು, ಜೊತೆಗೆ ರಾಜಸ್ಥಾನದವ್ರಿಗೆ ಆಟ, ಎಲ್ಲರಿಗೂ ಆಟ ಆಡಿಸ್ಕೊಂಬಂದ್ರು. ಒಂದು ಕಡೆ RCBಗೂ ಆಟ ಆಡಿಸ್ಬಿಟ್ರು. ಲಾಸ್ಟಿಗೆ ಸುಮ್ಮನೆ ಕೂತ್ಕೊಂಡಿದ್ರು, ಎಲ್ಲ ದುಡ್ಡು ಉಳಿಸ್ಕೊಂಡು ಕೂತ್ಕೊಂಡಿದ್ರು. ಲಾಸ್ಟಿಗೆ ಮಾಡಿದಂಥ ಬೈಗಳು ಇವರು ಅನ್ಸೋಲ್ಡ್ ಲಿಸ್ಟಲ್ಲಿ ಮಾಡಿದಂಥ ಬೈ 13 ಕೋಟಿ ಅನ್ಸೋಲ್ಡ್ಗೆ ಹೋಗ್ತಾರೆ. ಹೋಗ್ಬಿಟ್ಟು ಲಿವಿಂಗ್ ಸ್ಟೋನ್ಗೆ ಸೆಕೆಂಡ್ ರೌಂಡ್ ಬಂದಾಗ ಒಂದು ಸ್ವಲ್ಪ ಫನ್ನಿ ಅಂತ ಅನ್ಸುತ್ತೆ. ಬಟ್ ನಾನು ಸ್ವಲ್ಪ ಚಾಣಾಕ್ಷರು ಅಂತಲೂ ಕೂಡ ಅನ್ಸುತ್ತೆ. ಏನು ಚಾಣಾಕ್ಷ ಆಕ್ಷನ್ ಇವರೇ ಮಾಡ್ಬಿಟ್ರ ಅಂತ ಅನ್ಸುತ್ತೆ. ಯಾಕಂದರೆ ಎಲ್ಲರಿಗೂ ದುಡ್ಡು ಕರಗಿಸಿದ್ದು ಇವರೇನೇ. KKR ಕರಗಿಸಿದ್ದು ಇವ್ರಿಗೇನೆ, CSK ಕರಗಿಸಿದ್ದು ಇವರೇನೆ, ಬೇರೆ ಎಲ್ಲರಿಗೂ ಕರಗಿಸಿದ್ದು ಇವರೇನೆ. ಸೊ ನೋಡ್ತಾ ಇರ್ಬೋದು ಯಾರನ್ನ ಪಿಕ್ ಮಾಡಿರಂತ. ಲಿವಿಂಗ್ಸ್ಟೋನ್ 13 ಕೋಟಿಗೆ, ಆಮೇಲೆ ಎಡ್ವರ್ಡ್ಸ್ ಬ್ಯಾಕಪ್ ಅಂತ ಕಾಣಿಸ್ತಿದ್ದು 3 ಕೋಟಿಗೆ ತೊಗೊಂಡಿದ್ದಾರೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ. ಆಮೇಲೆ ಸಾಯಿಲ್ ಅರೋರಾ ಅಂತ ವಿಕೆಟ್ ಕೀಪರ್ ಬ್ಯಾಟರ್ 1.50 CRಗೆ ತೊಗೊಂಡು ಅಂತಂದರೆ ಶಿವಮ್ ಮಾವಿ 75 ಲ್ಯಾಕ್ಸಿಗೆ ಬಂದಿದ್ದಾರೆ. ನಾನು ಅನ್ಸೋಲ್ಡ್ ಆಗ್ತಾರೆ ಅಂತ ಹೇಳಿದೆ, ತೊಗೊಂಡಿದ್ದಾರೆ. ಓಕೆ, ಆಮೇಲೆ ಓಂಕಾರ ಅಂತ ಒಬ್ಬರು ತೊಗೊಂಡಿರೋ 30 ಲಕ್ಷಕ್ಕೆ. ಇನ್ನೆಲ್ಲ 30 ಲಕ್ಷದ ಪ್ಲೇಯರು, ಬೇಸ್ ಪ್ರೈಸ್ ಪ್ಲೇಯರು. ಅಮಿತ್ ಕುಮಾರ್ 30 ಲಕ್ಷ, ಆಮೇಲೆ ಶಿವಾಂಗ್ ಕುಮಾರ್ 30 ಲಕ್ಷ, ಆಮೇಲೆ ಫ್ಲುಟೇರಾ ಅಂತ ಒಬ್ಬರು ತೊಗೊಂಡಿದ್ದಾರೆ 30 ಲಕ್ಷಕ್ಕೆ. ಶಕೀಬ್ ಹುಸೈನ್ 30 ಲಕ್ಷ, ಆಮೇಲೆ ಹಿಂಗಿ ಅಂತ 30 ಲಕ್ಷಕ್ಕೆ ತೊಗೊಂಡಿದ್ದಾರೆ. ಸೊ ಇವನ್ನೆಲ್ಲ ನೋಡ್ತು ಅಂತಂದರೆ ಸ್ಕ್ವಾಡ್ನ ನೋಡ್ತು ಅಂತಂದರೆ ನನ್ನ ಪ್ರಕಾರ 11 ಫ್ರೇಮ್ ಮಾಡ್ತು ಅಂತಂದರೆ ಸ್ಟ್ರಾಂಗೆಸ್ಟ್ 11 ಈ ಥರ ಕಾಣಿಸ್ಬೋದು. ಸೊ ಡಿಪಾರ್ಟ್ಮೆಂಟ್ ವೈಸ್ ನೋಡ್ತು ಅಂತಂದರೆ ಈ ಪ್ಲೇಯರ್ಸು ಈ ಡಿಪಾರ್ಟ್ಮೆಂಟಲ್ಲಿ ಬರ್ತಾರೆ. ಸೊ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಮೆಜಾರಿಟಿ ಆಫ್ ದ ಪ್ಲೇಯರ್ಸು ಕಾಣಿಸ್ತಾರೆ, ಜೊತೆಗೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ ಕಾಣಿಸ್ತಾರೆ. ವಿಕೆಟ್ ಕೀಪರ್ ಬ್ಯಾಟರ್ ಸೆಕ್ಷನಲ್ಲಿ 3 ಜನ ಬರ್ತಾರೆ. ಕ್ಲಾಸನ್ನು, ಇಶಾನ್ ಕಿಶನ್ ಆ್ಯಂಡ್ ಸಾಯಿಲ್ ಬರ್ತಾರೆ. ಸೊ ಸಾಕು, ಇದು ಎಕ್ಸೂರಿಯನ್ ಆಯಿತು. ಇಬ್ಬರು ಪಕ್ಕಾ ಲೆವೆನಲ್ಲಿ ಇರ್ತಾರೆ, ಸಾಯಿಲು ಬ್ಯಾಕಪ್ ಆಗಿ ಇರ್ತಾರೆ. ಸೊ ಬ್ಯಾಟರ್ಸ್ ಅಂತ ಬಂದಾಗ ಹೆಡ್ಡು ಅಭಿಷೇಕ್ ಶರ್ಮಾ, ಆಮೇಲೆ ರವಿಚಂದ್ರನ್ ಸಮ್ರಾನು, ಸಾಯಿಲ್ ಅವರು ಕೂಡ ಜೊತೆಗೆ ಸೇರ್ಕೊತಾರೆ. ಆಮೇಲೆ ಆಲ್ರೌಂಡರ್ಸ್ ಅಂತ ಬಂದಾಗ ಲಿವಿಂಗ್ಸ್ಟೋನ್, ನಿತೀಶ್ ಕುಮಾರ್ ರೆಡ್ಡಿ, ಎಡ್ವರ್ಡ್ಸ್, ಆಮೇಲೆ ಬ್ರೈಡಿಂಗ್ ಕಾರ್ಸ್ ತೊಗೊಂಡಿದ್ದಾರೆ. ಆಮೇಲೆ ಕಮಿಂದು ಮೆಂಡಿಸ್ ಇದ್ದಾರೆ, ಶಿವಾಂಗ್ ಕುಮಾರು, ಆಮೇಲೆ ಫ್ಲುಟೇರಾ ಅವರು, ಆಮೇಲೆ ಹರ್ಷ್ ದೂಬೆ ಅವ್ರನ್ನ ಹಾಕೊಂಡಿದ್ದಾರೆ. ಸೊ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಗಮನಿಸ್ತು ಅಂದರೆ ಲಿವಿಂಗ್ಸ್ಟೋನ್ ಇದ್ರಲ್ಲಿ ಒಂಥರ ಮೇಯ್ನು. ಅದಾದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಬರ್ತಾರೆ, ಎಡ್ವರ್ಡ್ಸ್ ಓಕೆ, ಆಮೇಲೆ ಬ್ರೈಡಿಂಗ್ ಕಾರ್ಸ್. ಈ 4 ಜನ ಪರವಾಗಿಲ್ಲ. ಕಮಿಂದು ಮೆಂಡಸಿಂದ ಕೆಳಗಡೆ ಹಿಡ್ಕೊಳ್ತು ಅಂದರೆ ಅವರೆಲ್ಲ ಒಂದು ಸ್ವಲ್ಪ ಬ್ಯಾಕಪ್ ಥರನೇ ಅನ್ಕೊಬೋದು. ಲಿವಿಂಗ್ಸ್ಟೋನ್ ಮೈನ್ ಪ್ಲೇಯರ್ ಆಗಿ ಈ ಟೀಮ್ಗೆ ಆಡುವಂಥ ಸಾಧ್ಯತೆ ಇರುತ್ತೆ. ಲಾಸ್ಟ್ ಟೀಮು ನಮ್ಮ RCBಗೆ ಒಂಥರ ಬ್ಯಾಕಪ್ ಆಗಿ ಕಾಣಿಸ್ಕೊಂಡಿದ್ರು. ಈ ಸೀಸನು ಇವರಿಗೆ ಮೈನ್ ಪ್ಲೇಯರ್ ಆಗಿ ಆಡಲೇಬೇಕು. 13 ಕೋಟಿ ಕೊಟ್ಟಿರೋದ್ರಿಂದ ಅಂತಲ್ಲ, ಅಲ್ಲಿ ಬೇರೆ ಪ್ಲೇಯರ್ಸ್ಗಳು ಕಾಣಿಸ್ತಾ ಇಲ್ಲ ಅಲ್ಲಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ. ಇವರೇ ಒಂಥರ ಒನ್ ಆಫ್ ದ ಮೈನ್ ಪ್ಲೇಯರ್, ಓವರ್ಸೀಸ್ ಆಲ್ರೌಂಡರ್ ಅಂತ ಅಂದರೆ ಇವರೇ ಮೈನ್ ಆಲ್ರೌಂಡರ್ ಥರ ಕಾಣಿಸ್ತಾ ಇರೋದಲ್ಲಿ. ಸೊ 11 ಫ್ರೇಮ್ ಮಾಡ್ತು ಅಂದರೆ ಅಭಿಷೇಕ್ ಶರ್ಮಾ ಜೊತೆ ಟ್ರಾವೆಸ್ ಓಪನ್ ಮಾಡ್ತು ಅಂತಂದರೆ, ಇಶಾನ್ ಕಿಶನ್ ಅಟ್ ನಂಬರ್ 3 ಆಡ್ತು ಅಂತಂದರೆ, ನಂಬರ್ 4 ಹ್ಯಾಂಡ್ರಿ ಕ್ಲಾಸನ್ ಬಂದರೆ, ಅಥವಾ ನಿತೀಶ್ ಕುಮಾರ್ ರೆಡ್ಡಿ ಬಂದರೆ ನಂಬರ್ 5 ಹ್ಯಾಂಡ್ರಿ ಕ್ಲಾಸನ್ ಬಂತು ಅಂತಂದರೆ, ಲಿವಿಂಗ್ಸ್ಟೋನ್ ಅಟ್ ನಂಬರ್ 6 ಬಂತು ಅಂತಂದರೆ, ಸೊ ಬ್ಯಾಟಿಂಗ್ ಮಾತ್ರ ಚಿಂದಿ ಆಗಿದೆ. ನಂಬರ್ 6ವರ್ಗೂ ಕೂಡ ಸಾಲಿಡ್ ಬ್ಯಾಟಿಂಗ್ ಇದೆ. ಬಟ್ ಹೆಂಗೆ ಆಡ್ತಾರೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಷ್ಟೇ. ಸೊ ಓವರ್ಸೀಸ್ ಬ್ಯಾಟರ್ ಇವರ ಸ್ಟ್ರೆಂತು ಎಲ್ಲ ಸೀಸನ್ ಇರೋವಾಗೇ ಓವರ್ಸೀಸ್ ಬ್ಯಾಟರ್ಸು ಹೆಡ್ಡು, ಕ್ಲಾಸನ್ನು, ಲಿವಿಂಗ್ಸ್ಟೋನು. ಸೊ 3 ಜನ ಇವರ ಒಂಥರ ಮೇಯ್ನ್ ಸ್ಟ್ರೆಂತ್. ಜೊತೆಗೆ ಅಭಿಷೇಕ್ ಶರ್ಮಾ ಒನ್ ಆಫ್ ದ ಮೇಯ್ನ್ ಸ್ಟ್ರೆಂತು. ಸೊ ಬ್ಯಾಟಿಂಗ್ ಅಂತ ಬಂದಾಗ ಮಾತಾಡೋಂಗಿಲ್ಲ ಗುರು. ಟಾಪ್ 6 ಅಂತೂ ಹೆವಿ ಆಗಿದೆ, ಸೈಕ್ ಆಗಿದೆ. ಆಮೇಲೆ ಇಲ್ಲಿ ಅಂಕಿತ್ ವರ್ಮಾ ಅವ್ರನ್ನ ಹಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಈ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ನ ನೋಡ್ಕೊಳ್ಳೋದ್ರಿಂದ ಇಂಡಿಯನ್ ಆಲ್ರೌಂಡರ್ ಆಗಿ ಇವ್ರನ್ನ ಹಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಪ್ಯಾಟ್ ಕಮಿನ್ಸು, ಆಮೇಲೆ ಹರ್ಷಲ್ ಪಟೇಲು, ಜೊತೆಗೆ ಶಿವಮ್ ಮಾವಿ, ಜಯದೇವ್ ಉನಾದ್ಕಟ್ ಜೊತೆಗೆ ಸೇರ್ಕೊತಾರೆ ಇಲ್ಲಿ ಜಿಶಾನ್ ಅನ್ಸಾರಿ ಅಂತ. ಸೊ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರುವಂಥ ಈ ಅನ್ಸಾರಿ ಅವರು ಸ್ವಲ್ಪ ಪ್ರೂವ್ ಮಾಡಿದ್ದಾರೆ ಡೊಮೆಸ್ಟಿಕ್ಕಲ್ಲಿ. ಸ್ಪಿನ್ಗಿನೆಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಅದರಿಂದ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರುವಂಥ ಸಾಧ್ಯತೆ ಇದೆ. ಸೊ ಓವರಾಲ್ ಸ್ಕ್ವಾಡ್ನ ನೋಡ್ತು ಅಂತಂದರೆ 11 ನೋಡ್ತು ಅಂತಂದರೆ ಬ್ಯಾಟಿಂಗು ಹಿಂಗಿದೆ. ಬ್ಯಾಟಿಂಗು ನಜ್ಜಿ ಕ್ರೇಜಿ ಆಗಿದೆ, ನಜ್ಜಿ ಸೈಕ್ ಆಗಿದೆ. ನಜ್ಜಿ ಏನು ಗುರು ಇದು ಹಿಂಗೆ ಅಂತ ಅನಿಸುತ್ತೆ ಬ್ಯಾಟಿಂಗು. ಯಾಕಂದರೆ ಪ್ಯಾಟ್ ಕಮಿನ್ಸು ಅಬಿಲಿಟಿ ಇದೆ, ಹರ್ಷಲ್ ಪಟೇಲ್ ಕೂಡ ಅಬಿಲಿಟಿ ಇದೆ. ಬ್ಯಾಟಿಂಗ್ ಪರವಾಗಿಲ್ಲ, ಸಖತ್ತಾಗಿದೆ ಅಂತ ಅನಿಸುತ್ತೆ ಡೆಪ್ತ್ ಎಲ್ಲ ನೋಡ್ತು ಅಂತಂದರೆ. ಬಟ್ ಬೌಲಿಂಗ್ ಅಂತ ಬಂದಾಗ ಯಾಕೋ ಒಂಥರ ಕ್ರಿಂಚ್ ಥರ ಅನ್ನಿಸ್ತು, ಸ್ವಲ್ಪ ಕಾಮಿಡಿ ಥರ ಅನ್ನಿಸ್ತಾ ಇತ್ತು ನನಗೆ. ಜಯದೇವ್ ಉನಾದ್ಕಟ್ ಆಗಿರಲಿ, ಹರ್ಷಲ್ ಪಟೇಲ್ ಆಗಿರಲಿ, ಜೊತೆಗೆ ಇಲ್ಲಿ ಪ್ಯಾಟ್ ಕಮಿನ್ಸ್ ಫಾರ್ ದಟ್ ಮ್ಯಾಟರ್ ಅವರೇ ಆಗಿರಲಿ, ಶಿವಮ್ ಮಾವಿ ಆಗಿರಲಿ. ಸೊ ಇವರೆಲ್ಲ ಕನ್ವಿನ್ಸ್ ಮಾಡುವಂಥ ಬೌಲರ್ ಅಲ್ವೇ ಅಲ್ಲ. ಇಲ್ಲ ಗುರು ಇವರು ಯಾರೋ ಮಾಡಿಬಿಡ್ತಾರೆ, ವಿಕೆಟಾಗಿ ಎತ್ಬಿಡ್ತಾರೆ ಹಂಗೇನೆ. ನಜ್ಜಿ ಡೆತ್ ಓವರ್ ಸ್ಪೆಷಲಿಸ್ಟ್ಗಳು ಇವರಲ್ಲ, ನಜ್ಜಿ ಸೈಕ್ ಬೌಲರ್ಸ್ಗಳು ಇವರಲ್ಲ ಅಂತ ನನಗೇನೋ ಒಂದು ಫೀಲ್ ಬರ್ತಾ ಇಲ್ಲ, ವೈಬ್ ಬರ್ತಾ ಇಲ್ಲ. ಸೊ ಸ್ಟ್ರಾಂಗಾಗಿ ಹೇಳಬೇಕು ಅಂದರೆ ಬ್ಯಾಟಿಂಗ್ ಸೈಕಾಗಿದೆ, ಬೌಲಿಂಗ್ ಉದ್ರಕೊಂಡೋಗಿದೆ ಅಷ್ಟೇ ಹೇಳಬೇಕು SRH ಫ್ರಾಂಚೈಸ್ ಬಗ್ಗೆ. ಒಟ್ಟಲ್ಲಿ ಒಂದು ಸ್ಟ್ರೆಂತ್ ಇದೆ ಇವ್ರದ್ದು, ಅದೇ ಬ್ಯಾಟಿಂಗು.
ವೀಕ್ನೆಸ್ ಏನು ಅಂದರೆ ಇವ್ರದ್ದು ಬೌಲಿಂಗು. ಸೊ ಒಂದು ವೀಕ್ನೆಸ್ನ ಹಿಡ್ಕೊಂಡು ಎಲ್ಲರೂ ಆಟ ಆಡಿಸ್ಬೋದು ಬೇಕಂತಂದರೆ. ಬಟ್ ನಮ್ಮ ಆರ್ ಸಿ ಬಿಲ್ ನೋಡಿ ಆ ಥರ ಇಲ್ಲ, ಎಲ್ಲ ಕಡೆನೂ ಸ್ಟ್ರೆಂತ್ ಅವ್ನ ಅಜ್ಜಿ. ಸೊ ಇವ್ರದ್ದು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಆ ಥರ ಇದೆ ಇವರು ಸ್ಕ್ವಾಡು. ಆ್ಯಂಡ್ ಈ ಟೀಮ್ ಏನಾದ್ರು ಮಾಡುತ್ತಾ ಅಂತ ಕೇಳಿದ್ರೆ ಗೊತ್ತಿಲ್ಲ, ಮಾಡ್ಬೋದು. ಪ್ಲೇಆಫ್ಸಿಗೆ ಕ್ವಾಲಿಫೈ ಆಗುತ್ತಾ ಅಂತ ಕೇಳಿದ್ರೆ ಗೊತ್ತಿಲ್ಲ, ಆಗ್ಬೋದು. ಯಾಕಂದರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟು ಸ್ಟ್ರೆಂಥನ್ ಆಗಿದೆ, ಏನು ಬೇಕಾದ್ರೂ ಆಗ್ಬೋದು. ಬೌಲಿಂಗ್ ಕೈ ಹಿಡಿತು ಅಂತಂದರೆ ಖಂಡಿತ ಇವರು ಕ್ವಾಲಿಫೈ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ಓವರಾಗಿ ಅಜೀಬಾಗೇನಿಲ್ಲ, ಪರವಾಗಿಲ್ಲ, ಒಂಥರ ಆವ್ರೇಜ್ ಆಗಿದೆ ಅಂತ ಅನ್ನಿಸ್ತದೆ. ಯಾಕಂತಂದರೆ ಒಂದು ಡಿಪಾರ್ಟ್ಮೆಂಟು ಫೋಕಸ್ಡ್ ಆಗಿ ಇಟ್ಕೊಂಡು ನೋಡ್ತು ಅಂದರೆ ಚೆನ್ನಾಗಿದೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಫೋಕಸ್ ಆಗಿ ಇಟ್ಕೊಂಡು ನೋಡ್ತು ಅಂದರೆ ಚೆನ್ನಾಗಿಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಆವ್ರೇಜ್ ಆಗಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.